ಬಹುಭಾಷಾ ಗಾಯಕಿ ಮಂಗ್ಲಿ ವಿರುದ್ಧ ಬಿತ್ತು ಎಫ್ಐಆರ್. ಬರ್ತ್ಡೇ ಪಾರ್ಟಿಲಿ ಡ್ರಗ್ಸ್ ಬಳಕೆ ಆರೋಪದಲ್ಲಿ ಕೇಸ್ ಬಿದ್ದಿದೆ. ರಂಗಾರೆಡ್ಡಿ ಜಿಲ್ಲೆಯ ಚವೆಲ್ಲಾ ಪೊಲೀಸರಿಂದ ಮಂಗ್ಲಿ ವಿರುದ್ಧ ಕೇಸ್ ದಾಖಲಾಗಿದೆ. ಬರ್ತ್ಡೇ ಪಾರ್ಟಿಯಲ್ಲಿ ಡ್ರಗ್ಸ್ ಬಳಕೆ ಮಾಡಿರುವಂತಹ ಆರೋಪದ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ರಂಗಾರೆಡ್ಡಿ ಜಿಲ್ಲೆಯ ಚವೆಲ್ಲಾ ಪೊಲೀಸರಿಂದ ಮಂಗ್ಲಿ ವಿರುದ್ಧ ಕೇಸ್ ದಾಖಲಾಗಿದೆ. ಬಹುಭಾಷಾ ಗಾಯಕಿ ಮಂಗ್ಲಿ ವಿರುದ್ಧ ಬಿತ್ತಿದೆ. ಈಗ ಎಫ್ಐಆರ್ ಒಂದು ಕೂಡ ಬಿದ್ದಿದೆ. ಪಸಂದಾಗವನೇ ಎಂದವಳ ಗ್ರಹಚಾರವನ್ನ ಬಿಡಿಸಿದ್ದಾರೆ ಪೊಲೀಸರು. ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಕೂಡ ಪತ್ತೆಯಾಗಿದೆ. ಗಾಂಜಾ ಹಾಗೂ ವಿದೇಶಿ ಮದ್ಯವನ್ನ ವಶಕ್ಕೆ ಕೂಡ ಪಡೆದುಕೊಂಡಿದ್ದಾರೆ ಪೊಲೀಸರನ್ನು ಕೂಡ ಗೊತ್ತಾಗ್ತಾ ಇದೆ. 48 ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. 8 ಮಂದಿಗೆ ಪಾಸಿಟಿವ್ ಇರೋದು ಕೂಡ ಗೊತ್ತಾಗ್ತಾ ಇದೆ. ಚೆವೆಲ್ಲಾ ತ್ರಿಪುರಾ ರೆಸಾರ್ಟ್ ನಲ್ಲಿ ನಡೆದಿರುವಂತಹ ಬರ್ತ್ಡೇ ಪಾರ್ಟಿ ಇದು. ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿ ಇರುವಂತಹ ರೆಸಾರ್ಟ್ ಇದು. ನಿನ್ನೆ ರಾತ್ರಿ ನಡೆದಿರುವಂತಹ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರಿಂದ ರೆಸಾರ್ಟ್ ಮೇಲೆ ದಾಳಿಯಾಗಿದೆ. ಪೊಲೀಸರ ವಶದಲ್ಲಿ ಗಾಯಕಿ ಮಂಗ್ಲಿ ಹಾಗೂ ಇತರರು ಕೂಡ ಇದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ನಿಲ್ಲಿಸುವಂತೆ ಧಮಕಿಯನ್ನ ಕೂಡ ಹಾಕಿದ್ದಾರಂತೆ ಮಂಗ್ಲಿ. ರಾಬರ್ಟ್ ಸಿನಿಮಾದ ಸಾಂಗ್ ನಿಂದ ಫೇಮಸ್ ಆಗಿದ್ದಂತಹ ಮಂಗ್ಲಿ ದರ್ಶನ್ ನಟನೆಯ ರಾಬರ್ಟ್ ಚಿತ್ರದ ಕಣ್ಣು ಹೊಡಿಯಾಕ ಗೀತೆಯ ಗಾಯಕಿ. ಮತ್ತೆ ತೆಲುಗುನಲ್ಲೂ ಕೂಡ ಈ ಸಾಂಗ್ ಅನ್ನ ಹಾಡಿದ್ದಾರೆ ಮಂಗ್ಲಿ. ಅಲ್ಲಿಂದಲೇ ಅವರು ಫೇಮಸ್ ಕೂಡ ಆದ್ರು. ಅದಾದ ನಂತರ ಸಾಕಷ್ಟು ನೇಮು ಫೇಮು ಕೂಡ ಬಂತು ಅವರಿಗೆ. ಈಗ ಬಹುಭಾಷಾ ಗಾಯಕಿ ಮಂಗ್ಲಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ರಾತ್ರಿ ಬರ್ತ್ಡೇ ಪಾರ್ಟಿಯನ್ನ ಮಾಡುವಂತಹ ಸಂದರ್ಭದಲ್ಲಿ ದಾಳಿಯನ್ನ ಕೂಡ ಮಾಡಿದ್ದಾರೆ ಪೊಲೀಸರು. ದಾಳಿ ನಡೆದಂತಹ ಸಂದರ್ಭದಲ್ಲಿ ಗಾಂಜಾ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಲಕ್ಷ್ಮೀ ನಾರಾಯಣ, ಫಿಲ್ಮ್ ಬ್ಯೂರೋ ಹೆಡ್, ಫೋನೋ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಗಾಯಕಿ ಮಂಗ್ಲಿ ವಿರುದ್ಧ ಇದೀಗ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಬರ್ತ್ಡೇ ಪಾರ್ಟಿಯಲ್ಲಿ ಏನೆಲ್ಲ ಪತ್ತೆಯಾಗಿದೆ ಡ್ರಗ್ಸ್ನ ಜೊತೆಗೆ ಅಂತ ಹೇಳಿ, ಒಟ್ಟು ಎಷ್ಟು ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಂತ ಹೇಳಿ? ಎಸ್ ರಮ್ಯ, ನಾವು 3 ಗಂಟೆ ಬುಲೆಟಿನ್ ನಲ್ಲಿ ತುಂಬಾ ವಿಸ್ತೃತವಾದಂತ ಒಂದು ವಿವರಣೆಯನ್ನು ನೀಡುವಂತ ಒಂದು ಕಾರ್ಯ ಮಾಡಿದ್ವಿ. ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ, ಬಹುಭಾಷಾ ಗಾಯಕಿ ಮಂಗ್ಲಿ ಅವ್ರ ಮೇಲೆ ಎಫ್ಐಆರ್ ಆಗಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಅವರು 31ನೇ ಬರ್ಡೇನ ತುಂಬಾ ಅದ್ದೂರಿಯಾಗಿ ಅಲ್ಲೊಂದು ಖಾಸಗಿ ರೆಸಾರ್ಟ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಂತಾ ಇದ್ರು. ಅಲ್ಲಿ ಸುಮಾರು 100ಕ್ಕೂ ಅಧಿಕ ಮಂದಿ ವಿವಿಐಪಿಗಳು ಭಾಗಿಯಾಗಿದ್ರು. ಅದರಲ್ಲಿ ತೆಲುಗು ಚಿತ್ರರಂಗದ ಒಂದಷ್ಟು ಬಡ್ಡಿಂಗ್ ಆರ್ಟಿಸ್ಟ್ಗಳು ಸೇರಿದಂತೆ, ಸಿಂಗರ್ಸ್ ಸೇರಿದಂತೆ ಸಾಕಷ್ಟು ಮಂದಿ ತಂತ್ರಜ್ಞರು ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಅಲ್ಲಿ ಏನು ಪೊಲೀಸರಿಗೆ ಬಂದಂತಹ ಖಚಿತ ಮಾಹಿತಿಯ ಮೇರೆಗೆ ಆ ಒಂದು ರೆಸಾರ್ಟ್ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಪೊಲೀಸರು. ಆಗ ಪಾರ್ಟಿಯಲ್ಲಿ ಗಾಂಜಾ ಸೇವನೆ ಮಾಡ್ತಾ ಇದ್ದಕ್ಕಂಥದ್ದು ಖಾತ್ರಿ ಆಗಿರ್ತಕ್ಕಂಥದ್ದು. ಅಲ್ಲಿ ಸುಮಾರು 48 ಮಂದಿಯನ್ನ ವಶಕ್ಕೆ ಪಡೆದುಕೊಂಡು ಅವ್ರನ್ನ ನಾರ್ಕೋಟಿಕ್ಸ್ ಟೀಮ್ ಇಂದ ಅವ್ರನ್ನ ಏನು ಬ್ಲಡ್ ಟೆಸ್ಟ್ ನ ಮಾಡಿಸಿದಾಗ ಅಲ್ಲಿ ಒಂದು 8 ರಿಂದ 9 ಜನಕ್ಕೆ ಏನು ಗಾಂಜಾ ಸೇವನೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರ್ತಕ್ಕಂಥದ್ದು, ಈ ಖಾತ್ರಿ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದಕ್ಕೆಲ್ಲವೂ ಮೂಲ ಯಾರು ಅಂತ ನೋಡೋದಾದ್ರೆ ಮಂಗ್ಲಿ ಅವರ ಬರ್ಡೇ ಪಾರ್ಟಿ ಆಗಿರೋದ್ರಿಂದ ಈ ಪಾರ್ಟಿಯನ್ನ ಆಕೆಯೇ ಹೋಸ್ಟ್ ಮಾಡಿರ್ತಾರೆ ಅಂತಕ್ಕಂಥದ್ದು. ಜೊತೆಗೆ ಆಕೆ ಗಾಯಕಿ ಆಗಿರೋದ್ರಿಂದ ಓಪನ್ ಸ್ಟೇಜ್ಗಳು ಸೇರಿದಂತೆ ಸಾಕಷ್ಟು ವೇದಿಕೆಗಳಲ್ಲಿ ಆಕೆ ಹಾಡಿ ಸಾಕಷ್ಟು ಮಂದಿಯನ್ನ ಎಂಟರ್ಟೈನ್ ಮಾಡ್ತಾ ಇದ್ದಂತ ಒಬ್ಬ ಗಾಯಕಿ ಆಗಿರೋದ್ರಿಂದ ಆಕೆಯೇ ಪಾರ್ಟಿಯ ಹೋಸ್ಟ್ ಜವಾಬ್ದಾರಿಯನ್ನು ಹೊಂದಿರ್ತಾರೆ ಅಂತಕ್ಕಂಥ ನಿಟ್ಟಿನಲ್ಲಿ ಆಕೆಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಎಫ್ಐಆರ್ ಅನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಎಲ್ಲರನ್ನೂ ಕೂಡ ತೀವ್ರ ತಪಾಸಣೆಗೆ ಒಳಪಡಿಸಿರ್ತಕ್ಕಂಥದ್ದು. ಚೆವೆಲ್ಲಾ ಪೊಲೀಸರು ಈ ನಿಟ್ಟಿನಲ್ಲಿ ತುಂಬಾ ಕಾರ್ಯೋನ್ಮುಖರಾಗಿರ್ತಕ್ಕಂಥದ್ದು. ಸೊ ಮುಂದೆ ಒಂದಿನ ಮಂಗ್ಲಿ ಅವರಿಗೆ ಇದು ಕಾನೂನು ಬಹುದೊಡ್ಡ ಸಂಕಷ್ಟ ಆಗ್ಬೋದು. ಅಲ್ಲಿ ತೆಲಂಗಾಣ ಸರ್ಕಾರ ಕೂಡ ಆಂಧ್ರ ಕಲಾವಿದರ ಮೇಲೆ ಸಾಕಷ್ಟು ಏನು ದ್ವೇಷವನ್ನು ಕಾರ್ತಾ ಇರ್ತಕ್ಕಂಥದ್ದು. ಬ್ಯಾಕ್ ಟು ಬ್ಯಾಕ್ ಅದಕ್ಕೆ ಘಟನೆಗಳು ಕೂಡ ಬೆಳವಣಿಗೆಗಳು ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಮೋಹನ್ ಬಾಬು ಅವರ ಕುಟುಂಬದ ಏನು ವರ್ಡಿಕ್ಸ್ ಇರ್ಬೋದು, ಜೊತೆಗೆ ಪುಷ್ಪ ಸಿನಿಮಾದ ಸಮಯದಲ್ಲಾದಂತಹ ಬೆಳವಣಿಗೆಗಳಿರ್ಬೋದು ಅಲ್ಲು ಅರ್ಜುನ್ ಅವರ ಕುಟುಂಬದ ಮೇಲೆ, ಇವೆಲ್ಲವನ್ನು ನೋಡಿದಾಗ ಮಂಗ್ಲಿ ಅವ್ರಿಗೂ ಕೂಡ ಇಲ್ಲಿ ಕಾನೂನು ತುಂಬಾ ಕಟ್ಟುನಿಟ್ಟಾಗಿ ಕುಡಿಕೆ ಆಗ್ಬೋದು ಅಂತ ಸೀಸ್ ಮಾಡಿದ್ದಾರೆ ಅಂತ ಹೇಳಿ. ಯಾವ ಡ್ರಗ್ಸ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ರು ಆ ಒಂದು ಪಾರ್ಟಿಯಲ್ಲಿ ಅಂತ ಹೇಳಿ?
ಅಲ್ಲಿ ಸುಮಾರು ಒಂದು 20ಕ್ಕೂ ಅಧಿಕ ವಿದೇಶಿ ಮದ್ಯದ ಬಾಟಲಿಗಳು ಸೇರಿದಂತೆ ಗಾಂಜಾ ಸಿಕ್ಕಿರ್ತಕ್ಕಂಥದ್ದು ಸದ್ಯಕ್ಕೆ ಪ್ರೈಮರಿ ಮಾಹಿತಿಯಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಗಾಂಜಾದ ಜೊತೆಗೆ ಬೇರೆ ಯಾವೆಲ್ಲ ಡ್ರಗ್ಗಳನ್ನ ಬಳಸ್ತಾ ಇದ್ರು, ಯಾರೆಲ್ಲ ಇದ್ರು ಅನ್ನೋದು ಇನ್ನಷ್ಟೇ ಬೆಳಕಿಗೆ ಬರ್ಬೇಕಾಗಿದೆ. ಸೊ ಪೊಲೀಸರು ಈಗ ಸದ್ಯಕ್ಕೆ ಮಾಹಿತಿ ನೀಡಿರ್ತಕ್ಕಂಥದ್ರ ಪ್ರಕಾರ ಅಲ್ಲಿ ಗಾಂಜಾ ಪತ್ತೆ ಆಗಿರ್ತಕ್ಕಂಥದ್ದು, ಅದನ್ನ 8 ರಿಂದ 9 ಮಂದಿ ಸೇವನೆ ಮಾಡಿರೋದು ಟೆಸ್ಟ್ ನಲ್ಲಿ ಪಾಸಿಟಿವ್ ಬಂದು ಸಿಗಾಕೊಂಡಿರ್ತಕ್ಕಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗಿರ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ, ಮಂಗ್ಲಿ ಅವರು ಕೂಡ ಈ ಒಂದು ಡ್ರಗ್ಸ್ ಅನ್ನ ಸೇವನೆ ಮಾಡಿದ್ರ ಮೆಡಿಕಲ್ ಟೆಸ್ಟ್ ರಿಪೋರ್ಟ್ ಬಂದಿದ್ಯಾ? ಏನ್ ಹೇಳ್ತಾ ಇದೆ ರಿಪೋರ್ಟ್ ಅಂತ ಹೇಳಿ? ಮಂಗ್ಲಿ ಅವರ ಮೇಲೆ FIR ಅನ್ನ ದಾಖಲಿಸಿಕೊಂಡಿದ್ದಾರೆ. ಆದ್ರೆ ಮಂಗ್ಲಿ ಅವರು ಡ್ರಗ್ ಸೇವನೆ ಮಾಡಿದ್ರಾ ಇಲ್ವಾ ಅನ್ನೋದು ಇನ್ನೂ ಖಾತ್ರಿ ಆಗಿಲ್ಲ. ಪೊಲೀಸರು ಅದೇ ಕಾರ್ಯದಲ್ಲಿದ್ದಾರೆ. ಸೊ ಈಕೆಯ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದಾಗ ಒಳ್ಳೆ ಹೆಸರು ಮಾಡಿದ್ರು ತೆಲಂಗಾಣ ವಿಚಾರವಾಗಿ. ಎಸ್ಪೆಷಲಿ ತೆಲಂಗಾಣ ಫಾರ್ಮೇಶನ್ ಆದಾಗ ಅಲ್ಲಿ ತೆಲಂಗಾಣ ಫಾರ್ಮೇಶನ್ ಡೇ ಒಂದು ಸಾಂಗ್ ಅನ್ನ ಹಾಡಿದ್ರು. ಅಲ್ಲದೆ ತೆಲಂಗಾಣ ಫೆಸ್ಟಿವಲ್ ಸಾಂಗ್ಸ್ ಸೇರಿದಂತೆ ಸಾಕಷ್ಟು ಹಾಡುಗಳಿಂದ ದೊಡ್ಡ ಮಟ್ಟಕ್ಕೆ ಒಂದು ಖ್ಯಾತಿಯನ್ನ ಗಳಿಸಿದ್ರು. ಅದಾದ ನಂತರ ಕನ್ನಡ, ತೆಲುಗು ಸೇರಿದಂತೆ ಸೌತ್ ಇಂಡಿಯಾದಲ್ಲಿ ಬ್ಯುಸಿಯೆಸ್ಟ್ ಗಾಯಕಿಯಾಗಿ ಹೆಸರು ಮಾಡಿದ್ರು. ಈಗ ಅದೇ ತೆಲಂಗಾಣ ಸರ್ಕಾರ ಅವ್ರನ್ನ ಅರೆಸ್ಟ್ ಮಾಡುವಂತ ಒಂದು ಕಾರ್ಯ ಮಾಡಿರ್ತಕ್ಕಂಥದ್ದು. ಜೊತೆಗೆ ಅರೆಸ್ಟ್ ಮಾಡಕ್ ಹೋದಾಗ ಅವರು ಪೊಲೀಸರ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಧಮಕಿ ಕೂಡ ಹಾಕಿದ್ದಾರೆ. ಯಾಕೆ ವಿಡಿಯೋ ಮಾಡ್ತಾ ಇದ್ರ, ವಿಡಿಯೋ ಮಾಡಬೇಡಿ ಅಂತ. ಸೊ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಒಂದು ನಿಟ್ಟಿನಲ್ಲಿ ಅದ್ರ ಮೇಲೇನೂ ಒಂದು ಎಕ್ಸ್ಟ್ರಾ ಕೇಸ್ ಬೀಳುವಂತ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಲಕ್ಷ್ಮೀನಾರಾಯಣ್.